ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಹೆಸರುಕಾಳು ಮತ್ತು ಹೀರೆಕಾಯಿನ ಬಳಸ್ಕೊಂಡು ಉಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿದೆ. ಸೊ ನಾನಿಲ್ಲಿ ಕಾಫಿ ಲೋಟದಲ್ಲಿ, ತುಂಬ ಪುಟ್ಟ ಲೋಟದಲ್ಲಿ 1 ಲೋಟ ಆಗುವಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ. 1 ಮೀಡಿಯಂ ಸೈಜ್ ಆಗಿರುವಂಥ ಹೀರೆಕಾಯಿ ತೊಳೆದು ಅದರದ್ದು ಮೇಲ್ಗಡೆ ಏನು ಸಿಪ್ಪೆ ಇರುತ್ತೆ ಅದನ್ನು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸಣ್ಣ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಹಿಂಗೆ ಇಟ್ಕೊಂಡಿದ್ದೀನಿ. ಸಾಸಿವೆ 1/4 ಚಮಚ ಅಷ್ಟು, 1/4 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇವಾಗ ನಾನು ಹೆಸರು ಕಾಳನ್ನು 3 ಸತಿ ನೀರು ಹಾಕಿ ತೊಳೆದಿದ್ದೀನಿ. ಸೊ ತೊಳೆದಿರೋದನ್ನು ಕುಕ್ಕರ್ಗೆ ಹಾಕೋಣ. ಮಾಮೂಲಿ ನೀರಿನ ಲೋಟದಲ್ಲಿ 3/4 ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ. ಹಾಕಿದ್ಮೇಲೆ ಕ್ಲೋಸ್ ಮಾಡಿ 2 ವಿಷಲನ್ನು ನಾವು ತಗೋಬೇಕು. ಇವಾಗ ಕುಕ್ಕರ್ 2 ವಿಷಲ್ ಆಗಿದೆ. ಓಪನ್ ಮಾಡ್ತಿದ್ದೀನಿ. ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಟ್ಟಿದ್ರೆ ಓಪನ್ ಆಗೋ ಥರ ಇದೆ. ಇನ್ನು ನಾವು ಹೀರೆಕಾಯಿ ಹಾಕೋದ್ರಿಂದ ಇನ್ನೂ ಬೇಯೋದೇ ಇರುತ್ತೆ. ಸೊ ಅದರಿಂದ 2 ಕುಕ್ ಬಿಡಿಸ್ಕೊಂಡ್ರೆ ಸಾಕು. ಸೊ ಹೀರೆಕಾಯಿನ ನಾನು ನೋಡಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಜಾಸ್ತಿ ನೀರೇನು ಹಾಕೋದು ಬೇಡ, ಯಾಕಂದರೆ ಹೀರೆಕಾಯಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಅದರಿಂದ ನೀರು ಕಡಿಮೆ ಇದ್ರೂ ಅದು ಸಾಕಾಗುತ್ತೆ. ಸೊ ಹೀರೆಕಾಯಿ ಹಾಕಿದ್ಮೇಲೆ ಎಷ್ಟು ಉಪ್ಪು ಬೇಕು ಅಂತ ಅನಿಸುತ್ತೋ, ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ 3/4 ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ಸೊ ಅಷ್ಟು ಉಪ್ಪನ್ನು ಹಾಕಿ ಮತ್ತೆ 1 ವಿಷಲ್ ಕೂಗಿಸ್ಕೊಂಡು, ಈಗ 1 ವಿಷಲ್ ಆಗಿದೆ ಕುಕ್ಕರು, ಮತ್ತು ಕಂಪ್ಲೀಟಾಗಿ ಕೂಲ್ ಆಗಿದೆ. ಈಗ ಅದನ್ನು ಓಪನ್ ಮಾಡೋಣ. ಹೆಸರುಕಾಳು ಮತ್ತು ಹೀರೆಕಾಯಿ 2 ಕೂಡ ಕಂಪ್ಲೀಟಾಗಿ ಬೆಂದಿದೆ. ನಮಗೆ ಪ್ರೆಸ್ ಮಾಡಿದ್ರೆ ನೋಡಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಬೆಂದಿರೋದು. ಸೊ ನೀಟಾಗಿ ಬೆಂದಿದೆ. ನಾವು ಇದನ್ನು ಇವಾಗ ಬಸ್ಕೊಳ್ಳೋಣ. ನೆಕ್ಸ್ಟ್ ನಾವೀಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ನಾವು ಇದಕ್ಕೆ 1/4 ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂತ ಸೌಂಡ್ ಆದಮೇಲೆ 1/4 ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿನ ಎಣ್ಣೆಗೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದ್ರೆ ನೀಟಾಗಿ ಖಾರನ ಬಿಟ್ಕೊಡುತ್ತೆ. ಲಾಸ್ಟಲ್ಲಿ ಹಾಕಿದ್ರೆ ಹಸಿ ಥರನೇ ಇರುತ್ತೆ. ಸೊ ಅದಕ್ಕೆ ಫಸ್ಟೇ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ನಾನು ಇದಕ್ಕೆ 1 ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ, ಸ್ಲೈಸ್ ಮಾಡ್ಕೊಂಡಿರೋದು. ಬೇಗ ಬೇಯಲಿ ಅಂತ ಇದಕ್ಕೆ ಚೂರೇ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಈರುಳ್ಳಿ ಬೇಯೋದಷ್ಟು ಮಾತ್ರ ಚೂರೇ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಈರುಳ್ಳಿನ ಬೇಯಿಸ್ಕೋಬೇಕು. ಇಲ್ಲಾಂತಂದರೆ ಈರುಳ್ಳಿ ಸೀದೋಗ್ಬಿಡುತ್ತೆ, ಕಪ್ಪಾದಂಗೆ ಆಗ್ತಿರುತ್ತೆ. ಇದು ನೋಡಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ. 2 ರಿಂದ 3 ನಿಮಿಷ ಆಗಿದೆ. ಹೀಗೆ ನೀವು ಯಾವುದಾದ್ರೂ ಒಂದು ಸ್ಲೈಸನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗಬೇಕು. ಒಳಗಡೆ ಇಳಿದಿದೆ ಅಂತಂದರೆ ಬೆಂದಿದೆ ಅಂತ ಅರ್ಥ. ಸೊ ಇವಾಗ ನಾವು ಬಸ್ಕೊಂಡಿರೋಂಥ ಕಾಳುಗಳನ್ನು ಇಲ್ಲಿಗೆ ಸೇರಿಸ್ಕೊಳ್ತೇವೆ. ಹೀರೆಕಾಯಿ ಪಲ್ಯ ಯಾವಾಗಲೂ ತುಂಬ ಸ್ವೀಟಾಗಿರುತ್ತೆ. ಬೇಕು ಅನ್ನೋರು ತೆಂಗಿನಕಾಯಿ ಆ್ಯಡ್ ಮಾಡ್ಕೋಬೋದು. ಅದೇ ಸ್ವೀಟ್ ಇರುತ್ತೆ ಅನ್ನೋರು ತೆಂಗಿನಕಾಯಿನ ಯೂಸ್ ಮಾಡ್ತೇನೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಇವಾಗ ನಮಗೆ ಪಲ್ಯ ರೆಡಿಯಾಗಿದೆ. ಬಸ್ಕೊಂಡಿರೋಂಥ ಉಪ್ಪು ಸಾಂಬಾರಿಗೆ ಖಾರನ ಕಲಿಸ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ಮೆಣಸಿನ ತೊಗೊಂಡಿದ್ದೀನಿ, 4 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 2 ಮೆಣಸಿನಕಾಯನ್ನು ಹುರ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಹುಣಸೆಹಣ್ಣು ಏನು ತೊಗೊಂಡಿದ್ದೀವಿ ಅದನ್ನು ಉಪ್ಪು ಸಾಂಬಾರಿಗೆ ಕಿವುಚ್ಕೋಬೇಕು. ಹುಣಸೆಹಣ್ಣ ಕಿವುಚ್ಕೊಂಡು ಸೋಸಿ ತೆಗೆದುಕೊಂಡಿದ್ದೀನಿ. ಇದಾದಮೇಲೆ ನಾವು ನೆಕ್ಸ್ಟು ಮೆಣಸಿನ್ಕಾಯಿನ ಕಿವುಚ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಕಿವುಚ್ ಆಗಿದೆ. ಮೆಣಸಿನ್ಕಾಯಿ ಸಿಪ್ಪೆ ಏನಿರುತ್ತೆ ಅದನ್ನು ನಾನು ತೆಗೆದುಬಿಡ್ತಾ ಇದ್ದೀನಿ. ಖಾರ ಬೇಕು ಅನ್ನೋರು ಅದನ್ನು
ಹಾಕೋಬೋದು. ತುಂಬ ಖಾರ ಆಗುತ್ತೆ ನಾವು ಅದನ್ನು ತೆಗಿಬೋದು. ನೆಕ್ಸ್ಟು ನಾನು ಬೆಳ್ಳುಳ್ಳಿನ ಇಲ್ಲಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ನಾವು ಇಲ್ಲಿಗೆ ಹಾಕಿ ಕ್ಯೂಚ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪನ್ನು ಕ್ಯೂಚಾಗಿದೆ, ಉಪ್ಪು ಸಾಂಬಾರು ಕಲಸಿ ರೆಡಿ ಆಗಿದೆ. ಇದು ಮುದ್ದೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೂ ಬೇಕಾದರೆ ನೀವು ಬಳಸ್ಕೊಂಡು ತಿನ್ಬಹುದು. ಬಟ್ ಮುದ್ದೆಗೆ ಇದು ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಫೈನಲಾಗಿ ಉಪ್ಪು ಸಾಂಬಾರು ಮತ್ತು ಪಲ್ಯ ರೆಡಿ ಇದೆ. ಎರಡೂ ಕಾಂಬಿನೇಷನ್ ಮುದ್ದೆ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಇದು ಹಳ್ಳಿ ಸ್ಟೈಲಲ್ಲಿ ಸಿಂಪಲ್ ಆಗಿ ಮಾಡ್ತಕ್ಕಂಥ ಉಪ್ಪು ಸಾಂಬಾರು. ಹೆಸರು ಕಾಳು ಮತ್ತು ಹೀರೆಕಾಯಿ ಯೂಸ್